ಗೋಬಿ ಮಂಚೂರಿಗೆ ಕೃತಕ ಬಣ್ಣವನ್ನು ಬಳಸುವಂತಿಲ್ಲ. ಗೋಬಿಯಂತಹ ಪ್ರಿಪೇರ್ ಫುಡ್ನಲ್ಲಿ ಕಲರ್ ಅನ್ನು ಬಳಸಲಿಕ್ಕೆ ಅವಕಾಶ ಇರೋದಿಲ್ಲ. ನಿಯಮವನ್ನು ಉಲ್ಲಂಘಿಸಿದ್ರೆ 10 ಲಕ್ಷ ದಂಡ, 7 ವರ್ಷ ಜೈಲು ಶಿಕ್ಷೆ. ಇವತ್ತಿನಿಂದಲೇ ವಿಷಕಾರಿ ಕೆಮಿಕಲ್ ಬಳಕೆಗೆ ನಿಷೇಧವನ್ನು ಹೇರಲಾಗಿದೆ. ಈ ಎಲ್ಲ ಆದೇಶಗಳು ಕೂಡ ಇವತ್ತಿನಿಂದಲೇ ಜಾರಿಗೆ ಬರ್ತಾ ಇರುವಂತಹದ್ದು. ಇವತ್ತಿನಿಂದಲೇ ಗೋಬಿ ಮತ್ತು ಕಾಟನ್ ಕ್ಯಾಂಡಿಗೆ ಬಳಸುವಂತಹ ಕೆಮಿಕಲ್ ಏನಿತ್ತು, ಬಣ್ಣ ಏನಿತ್ತು, ಅದಕ್ಕೆ ನಿಷೇಧವನ್ನು ಹೇರಿರುವಂತಹದ್ದು ಆರೋಗ್ಯ ಇಲಾಖೆ. ಆರೋಗ್ಯ ಸಚಿವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮಂಚೂರಿಯನ್ ಕೂಡ ಈ ತರ ಏನು ಅವರು ಈ ಕೆಮಿಕಲ್ ಯೂಸ್ ಮಾಡ್ತಾ ಇದ್ದಾರೆ ಅದನ್ನು ಕೂಡ ನಾವು ತಯಾರಿಕೆಯಲ್ಲಿ ಯಾವುದೇ ಅದನ್ನು ಬಳಸಿದ್ರೆ ಅದನ್ನು ನಿರ್ಬಂಧನೆಯನ್ನು ನಾವು ಮಾಡ್ತಾ ಇದ್ದೀವಿ. ಗೋಬಿ ಮಂಚೂರಿಯನ್ ಕೂಡ ಈ ತರ ಏನು ಅವರು ಈ ಕೆಮಿಕಲ್ ಯೂಸ್ ಮಾಡ್ತಾ ಇದ್ದಾರೆ ಅದನ್ನು ಕೂಡ ನಾವು ತಯಾರಿಕೆಯಲ್ಲಿ ಯಾವುದೇ ಅದನ್ನು ಬಳಸಿದ್ರೆ ಅದನ್ನು ನಿರ್ಬಂಧನೆಯನ್ನು ನಾವು ಮಾಡ್ತಾ ಇದ್ದೀವಿ. ಗೋಬಿ ಮಂಚೂರಿಯನ್ ಕೂಡ ಈ ತರ ಏನು ಅವರು ಈ ಕೆಮಿಕಲ್ ಯೂಸ್ ಮಾಡ್ತಾ ಇದ್ದಾರೆ ಅದನ್ನು ಕೂಡ ನಾವು ತಯಾರಿಕೆಯಲ್ಲಿ ಯಾವುದೇ ಗೋಬಿ ಮತ್ತು ಬಾಂಬೆ ಮಿಠಾಯಿನಲ್ಲಿ ಬಳಸುವಂತಹ ಕೆಮಿಕಲ್ ರಾಸಾಯನಿಕ ಯುಕ್ತ ಬಣ್ಣವನ್ನು ಬಳಸಲಿಕ್ಕೆ ನಿಷೇಧವನ್ನು ಹೇರಲಾಗಿದೆ. ನಿಯಮವನ್ನು ಉಲ್ಲಂಘಿಸಿದರೆ ಜೈಲು ಶಿಕ್ಷೆ ಮತ್ತು ದಂಡವನ್ನು ವಿಧಿಸಲಿಕ್ಕೂ ಕೂಡ ಇವತ್ತಿನಿಂದ ಆದೇಶವನ್ನು ಜಾರಿಗೆ ತಂದಿರುವಂತಹದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರಾಘು, ಈ ಗೋಬಿ ಮತ್ತು ಬಾಂಬೆ ಮಿಠಾಯಿಯನ್ನ ಬ್ಯಾನ್ ಮಾಡ್ತಾರೆ ಅನ್ನುವಂತಹ ವಿಚಾರ ವ್ಯಾಪಕ ಸದ್ದು ಮಾಡಿತ್ತು. ಈಗ ಅದಕ್ಕೆ ಬಳಸುವಂತಹ ಕೆಮಿಕಲ್ ಅನ್ನು ಮಾತ್ರ ಬ್ಯಾನ್ ಮಾಡಿರುವಂತಹದ್ದು. ಆರೋಗ್ಯ ಇಲಾಖೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ನಿರ್ಣಯ ತೆಗೆದುಕೊಳ್ತು, ಆರೋಗ್ಯ ಸಚಿವರು ಏನೆಲ್ಲ ಮಾಹಿತಿ ಕೊಟ್ಟರು ಅಂತ ಹೇಳಿ ರಾಘು? ಪ್ರೇಮ್, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಸಚಿವರು ಈಗಷ್ಟೇ ಸುದ್ದಿಗೋಷ್ಠಿಯನ್ನು ಮುಗಿಸಿದರೆ ಬಹಳ ಪ್ರಮುಖವಾಗಿ ಗೋಬಿಯ 171 ಮಾದರಿಯನ್ನು ಸಂಗ್ರಹ ಮಾಡಲಾಗಿತ್ತು. ಅದೇ ರೀತಿ 25 ರೀತಿಯ ಮಾದರಿಯ ಸಂಗ್ರಹವನ್ನು, ಅಂದರೆ ಕಾಟನ್ ಕ್ಯಾಂಡಿಗೆ ಸಂಬಂಧಪಟ್ಟಂತೆ 25 ಮಾದರಿಯನ್ನು ಕೂಡ ಸಂಗ್ರಹ ಮಾಡಲಾಗಿತ್ತು. ಅದರಲ್ಲಿ ಪ್ರಮುಖವಾಗಿ ಕಾಟನ್ ಕ್ಯಾಂಡಿಯಲ್ಲಿ ರೋಡಮಿನ್ ಬಿ ಅನ್ನಂತೆ ಏನು ಕೆಮಿಕಲ್ ಇದೆ ಅದರ ಬಳಕೆ ಹೆಚ್ಚಾಗ್ತಾ ಇದೆ. ಸೊ ಅದೇ ಕಾರಣಕ್ಕಾಗಿ ಕ್ಯಾನ್ಸರ್ ಅಂಶ ಪತ್ತೆ ಆಗ್ತದೆ, ಅದು ಮಕ್ಕಳಲ್ಲಿ ಹೆಚ್ಚು ಕಾಣಿಸ್ಕೊಳ್ತಾ ಇದೆ ಅನ್ನುವಂಥ ಕಾರಣಕ್ಕಾಗಿ ಸದ್ಯ ಈಗ ಕಾಟನ್ ಕ್ಯಾಂಡಿಯ ಈ ರೋಡಮಿನ್ ಬಿ ಅನ್ನು ಬಳಕೆ ಮಾಡ್ತಾ ಇದ್ರು. ಆ ರೀತಿ ಅಂದರೆ ಕಲರ್ ಕಾಟನ್ ಕ್ಯಾಂಡಿ ಏನಿರ್ತಾ ಇತ್ತು ಅದನ್ನು ಸಂಪೂರ್ಣವಾಗಿ ಬ್ಯಾನ್ ಮಾಡಲಿಕ್ಕೆ ಈಗಾಗಲೇ ಆದೇಶವನ್ನು ಹೊರಡಿಸಿರುವಂಥದ್ದು. ಅಂದರೆ ನಾರ್ಮಲ್ ಆಗಿ ಪ್ಲೇನ್ ಕಾಟನ್ ಕ್ಯಾಂಡಿ ಬಿಳಿ ಬಣ್ಣದಲ್ಲಿ ಏನು ಬರ್ತಾ ಇತ್ತು ಅದು ಯಾವುದೇ ರೀತಿಯ ಬ್ಯಾನ್ ಇರೋದಿಲ್ಲ, ಅದು ಸಾಮಾನ್ಯವಾಗಿ ಬಳಕೆಯಲ್ಲಿರುತ್ತೆ. ಯಾರು ಕೆಮಿಕಲನ್ನು ಬಳಕೆಯನ್ನು ಮಾಡಿ ಆ ಕಾಟನ್ ಕ್ಯಾಂಡಿಯನ್ನು ಮಾರಾಟ ಮಾಡ್ತಾ ಇರ್ತಾರೆ ಅಂಥವ್ರ ವಿರುದ್ಧ ಕ್ರಮ, ಜೊತೆಗೆ ಅದನ್ನು ಸಂಪೂರ್ಣವಾಗಿ ನಿಷೇಧ ಮಾಡುವಂಥ ನಿಟ್ಟಿನಲ್ಲಿ ಸದ್ಯ ಆದೇಶವನ್ನು ಹೊರಡಿಸಿದ್ದಾರೆ. ಇನ್ನು ಗೋಬಿ ವಿಚಾರಕ್ಕೆ ಬರೋದಾದರೆ ಗೋಬಿಯಲ್ಲೂ ಕೂಡ ಅದೇ ರೀತಿಯಾದಂಥ ಕೆಲವೊಂದಷ್ಟು ಕೆಮಿಕಲನ್ನು ಬಳಕೆಯನ್ನು ಮಾಡಲಾಗ್ತಾ ಇತ್ತು. ಆರೋಗ್ಯ ಸಚಿವರು ಹೇಳೋ ಪ್ರಕಾರ ಸಂಪೂರ್ಣವಾಗಿ ನಾವು ಗೋಬಿಯನ್ನು ನಿಷೇಧ ಮಾಡಲಿಕ್ಕೆ ಆಗೋದಿಲ್ಲ, ಅದು ಸಾಮಾನ್ಯವಾಗಿ ಪ್ರತಿನಿತ್ಯ ಆಹಾರದಲ್ಲಿ ಬಳಕೆಯನ್ನು ಮಾಡುವಂಥದ್ದು. ಆದರೆ ಅದಕ್ಕೆ ಬಳಕೆ ಮಾಡ್ತಾ ಇರುವಂಥ ಕೆಮಿಕಲ್ ಏನಿದೆ ಅದು ಬಹಳ ಕೆಟ್ಟಾಗಿರುವಂಥ ಕಾರಣಕ್ಕಾಗಿ ಸದ್ಯ ಗೋಬಿಗೆ ಬಳಕೆ ಮಾಡುವಂಥ ಒಂದಷ್ಟು ಕೆಮಿಕಲ್ ಏನಿದೆ ಆ ಕೆಮಿಕಲ್ಗಳನ್ನು ಸದ್ಯ ನಾವೀಗ ಬ್ಯಾನ್ ಮಾಡಿದ್ದೀವಿ ಅನ್ನೋಂಥದ್ದು. ಅದರಲ್ಲಿ ಬಹಳ ಪ್ರಮುಖವಾಗಿ ಟಾರ್ಟ್ರೈಸಲ್, ಸನ್ಸೆಟ್ ಹೆಲ್ಲೋ ಹಾಗೂ ಕಾರ್ಮೋಸಿನ್ ಅಂಶಗಳೇನಿತ್ತು ಇದು ಪ್ರಮುಖವಾಗಿ ಆಹಾರದ ಮೇಲೆ ವ್ಯತಿರಿಕ್ತವಾದಂಥ ಪರಿಣಾಮವನ್ನು ಬೀರ್ತಾ ಇತ್ತು. ಹೆಚ್ಚಾಗಿ ಕ್ಯಾನ್ಸರ್ಗೆ ಕಾರಣವಾದಂಥ ಒಂದಷ್ಟು ಅಂಶಗಳು ಅದರಲ್ಲಿ ಇದ್ದಂಥ ಕಾರಣಕ್ಕಾಗಿ ಸಂಪೂರ್ಣವಾಗಿ ಇದನ್ನು ಬಳಕೆಯನ್ನು ಮಾಡಲಾಗಿದೆ. ಅಂದರೆ ಆಹಾರ ಇಲಾಖೆಯ ಆಯುಕ್ತರು ಅಥವಾ ಆಹಾರ ಇಲಾಖೆ ಅಂತ ಹೇಳುವಂಥ ಪ್ರಕಾರ ಇದನ್ನು ಇತರೆ ಆಹಾರಗಳಿಗೆ ಬಳಕೆಯನ್ನು ಮಾಡ್ಬೋದು, ಬಟ್ ಆದರೆ ನಾವು ರೆಡಿಮೇಡ್ ಫುಡ್ ಅಂದರೆ ಅಲ್ಲಿ ಏನು ಫಾಸ್ಟ್ ಫುಡ್ಗಳನ್ನು ಏನು ಮಾಡ್ತೇವೆ ಅಲ್ಲಿ ಅದನ್ನು ಬಳಕೆ ಮಾಡಿದಂಥ ಸಂದರ್ಭದಲ್ಲಿ ಹೆಚ್ಚು ಆರೋಗ್ಯಕ್ಕೆ ಹಾನಿಕಾರ ಆಗಬಹುದು ಅನ್ನುವಂಥ ಕಾರಣಕ್ಕಾಗಿ ಸದ್ಯ ಈ ರೀತಿಯಾದಂಥ ನಿರ್ಧಾರಗಳನ್ನು ಕೈಗೊಂಡಿದ್ದೇವೆ. ಸೊ ಇಂದಿನಿಂದಲೇ ಎಲ್ಲ ಆದೇಶಗಳು ಕೂಡ ಜಾರಿಯಲ್ಲಿರುತ್ತೆ. ಯಾರೆಲ್ಲ ಈ ರೀತಿಯಾದಂಥ ಬಳಕೆಗಳನ್ನು ಕೆಮಿಕಲನ್ನು ಬಳಕೆಯನ್ನು ಮಾಡಿ ಆಹಾರ ಪದಾರ್ಥಗಳನ್ನು ತಯಾರು ಮಾಡ್ತಾ ಇದ್ದಾರೋ ಅಂಥವರ ವಿರುದ್ಧ ಗಂಭೀರವಾದಂತಹ ಕ್ರಮಗಳನ್ನು ಕೈಗೊಳ್ಳುವಂಥ ನಿಟ್ಟಿನಲ್ಲಿ ಒಂದಷ್ಟು ಅದನ್ನು ಹೇಗೆ ಮಾನಿಟರಿಂಗ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಪ್ಲಾನ್ಗಳಾಗಿದೆ. ಆಹಾರ ಇಲಾಖೆ ಏನಿದೆ ಅದು ಇದರ ಮೇಲೆ ಕಟ್ಟುನಿಟ್ಟಿನ ಗಮನವನ್ನು ಹರಿಸುತ್ತೆ. ಯಾರೆಲ್ಲ ಈ ರೀತಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅಂಥವರ ವಿರುದ್ಧ 10 ಲಕ್ಷ ದಂಡವನ್ನು ಹಾಕ್ತೇವೆ. ಜೊತೆಗೆ ಅದೇ ರೀತಿ 7 ವರ್ಷ ಅವಧಿಯ ಶಿಕ್ಷೆಯನ್ನು ಕೂಡ ಅವರಿಗೆ ವಹಿಸೋದಕ್ಕೆ ಅವಕಾಶ ಇದೆ. ಸೊ ಇವತ್ತಿನಿಂದಲೇ ಈ ಎಲ್ಲ ಆದೇಶಗಳು ಜಾರಿಯಲ್ಲಿರುತ್ತೆ ಅನ್ನುವಂಥ ಒಂದಷ್ಟು ಮಾಹಿತಿಗಳನ್ನು ಸದ್ಯ ಆರೋಗ್ಯ ಸಚಿವರು ಇವತ್ತು ನೀಡಿರುವಂಥದ್ದು. ಪ್ರೇಮ್, ಥ್ಯಾಂಕ್ ಯು ರಾಘು ತಮ್ಮೆಲ್ಲ ಮಾಹಿತಿಗಾಗಿ. ರಾಜ್ಯದಲ್ಲಿ ಗೋಬಿ ಬ್ಯಾನ್ ಇಲ್ಲ, ಕಾಟನ್ ಕ್ಯಾಂಡಿ ಬ್ಯಾನ್ ಇಲ್ಲ. ಅದಕ್ಕೆ ಬಳಸುವಂತಹ ರಾಸಾಯನಿಕ ಪದಾರ್ಥಗಳನ್ನು, ರಾಸಾಯನಿಕಯುಕ್ತ ಬಣ್ಣ ಏನಿತ್ತು ಅದನ್ನು ಮಾತ್ರ ಬ್ಯಾನ್ ಮಾಡಿರುವಂತಹದ್ದು. ನಿಯಮವನ್ನು ಉಲ್ಲಂಘಿಸಿದರೆ ದಂಡ ಇರುತ್ತೆ, ಜೊತೆಗೆ ಜೈಲು ಶಿಕ್ಷೆ ಕೂಡ ಇರುವಂತಹದ್ದು. ಸ್ವತಃ ಆರೋಗ್ಯ ಸಚಿವರೇ ಇದಕ್ಕೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ.